ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿನಿಯರು ಅಪ್ಲಿಕೇಶನ್ ಹಾಕಲಿಕ್ಕೆ ಮುಂದಾಗ್ತಿರೋದಾಗಿರುತ್ತೆ. ಇದೀಗ ಒಂದು ಮಹತ್ವದ ಬೆಳವಣಿಗೆ ಕೂಡ ಆಗ್ತಿದೆ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಕರ್ನಾಟಕ ರಾಜ್ಯದ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಅಭ್ಯರ್ಥಿಗಳಿಗೆ ಪತ್ರಿಕೆ ಒಂದಕ್ಕೆ ಅಂದ್ರೆ ಬಿ.ಎಡ್ ಮಾಡಿದಂಥವರಿಗೆ ಪತ್ರಿಕೆ ಒಂದಕ್ಕೆ ಅವಕಾಶ ಕೊಡ್ತಿಲ್ಲ ಹಾಗೆ ಹೀಗಂತ ಕೆಲವೊಂದು ದಿನಗಳಿಂದ ಒಂದು ಸುದ್ದಿಗಳು ಮಾಹಿತಿಗಳು ಕೂಡ ನೀವು ಕೇಳ್ತಾನೆ ಇರ್ತೀರ. ನೀವು ಕೂಡ ಒಂದು ಸಮಸ್ಯೆಗಳಲ್ಲಿ ಇರ್ಬೋದಾಗಿರುತ್ತೆ. ಒಂದು NCT ನಿಯಮಾವಳಿಗಳಾಗಿರ್ಬೋದು, ನಂತರದಲ್ಲಿ ಒಂದು ಸುಪ್ರೀಂ ಕೋರ್ಟ್‌ನ ಒಂದು ಆದೇಶಗಳಾಗಿರ್ಬೋದು, ಸೊ ಒಂದು ಕರ್ನಾಟಕ ರಾಜ್ಯದ ಒಂದು ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಬಂದಂಥ ಒಂದು ಅಧಿಸೂಚನೆಗಳಾಗಿರ್ಬೋದು, ಅಂದ್ರೆ ಕೇಂದ್ರೀಕೃತ ದಾಖಲಾತಿ ಘಟಕದ ಅಧಿಸೂಚನೆಗಳಾಗಿರ್ಬೋದು, ಕೆಲವೊಂದು ಕನ್ಫ್ಯೂಷನ್ಸ್‌ಗಳು ಆಗ್ತಿರೋದಾಗಿರುತ್ತೆ ಒಂದು ಅಭ್ಯರ್ಥಿಗಳಿಗೆ. ಸೊ ಒಂದು ಅಫಿಷಿಯಲ್ ಆಗಿ ವೆಬ್‌ಸೈಟ್‌ನಲ್ಲಿ ಅಪ್ಲಿಕೇಶನ್ ಆಗ್ತಿರುವಂಥ ಸಂದರ್ಭದಲ್ಲಿ ಬಿ.ಎಡ್ ಮಾಡಿದವರಿಗೆ ಟಿ ಪೇಪರ್ 1ಗೆ ಒಂದು ತಗೊಂತಾ ಇಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಬರೀ ಬಿ.ಎಡ್ ಮಾಡಿದೀವಿ ಅಂತಕ್ಕಂಥವ್ರಿಗೆ. ಸೊ ಹೀಗಾಗಿದ್ರೆ ಒಂದು ಇಲಾಖೆಯವರು ಕೊಟ್ಟಿರುವಂಥ ಮಾಹಿತಿ ಏನಾಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆಗಳ ಹತ್ರ ಬಂತು. ಇದೀಗ ಇಲಾಖೆಯವ್ರನ್ನ ಕೊಡ್ತಿರುವಂಥ ಮಾಹಿತಿ ಏನಾಗಿರುತ್ತೆ ಅಧಿಕಾರಿಗಳು ಅಂತ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇರೋದಾಗಿರುತ್ತೆ. ಇಲಾಖೆ ಅಧಿಕಾರಿಗಳು ಕಡೆಯಿಂದ ಏನು ಮಾಹಿತಿಗಳು ಬರ್ತಿದಾವೆ, ಸೊ ಏನಾಗ್ತಿದೆ ಅಂತ ಅಂದ್ಬಿಟ್ಟು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಬೋದಾಗಿರುತ್ತೆ. ಹೆಚ್ಚಿಗೆ ಒಂದು ಎಜುಕೇಷನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಟಿಇಟಿಗೆ ಸಂಬಂಧಪಟ್ಟಂತೆ ಬಿ.ಎಡ್ ಸಂಬಂಧಪಟ್ಟಂತೆ ಕನ್ನಡದ ಯೂಟ್ಯೂಬ್ ಚಾನಲ್ ನಾವು ಕೊಡ್ತಾ ಇರ್ತೀವಿ. ನಿಮಗೆ ಅದೇ ರೀತಿ ಕನ್ನಡದ ಯೂಟ್ಯೂಬ್ ಚಾನಲ್ ಮಾಹಿತಿಗಳನ್ನು ಅರ್ಥಪೂರ್ಣವಾಗಿ ಪಡ್ಕೋಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ನೀವು ಪಡ್ಕೊಂತ ಇರಬಹುದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ವಿದ್ಯಾರ್ಥಿಗಳು ನೀಡೋದಾಗಿರುತ್ತೆ. ಹೆಚ್ಚುವರಿ ಡೌಟ್ಸ್ ಏನಾದ್ರು ಇದ್ರೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ನಮ್ಮ ಜೊತೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಇನ್ಸ್ಟಾಗ್ರಾಮ್ ಸಹಾಯ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಡೌಟ್ಸ್ ಇರುತ್ತೆ, ಯಾರನ್ನ ಕೇಳಬೇಕು ಇನ್ನಂತ ಗೊತ್ತಾಗ್ತಿಲ್ಲ ಅಂತ, ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಅಭ್ಯರ್ಥಿಗಳಿಗೆ ಇದೀಗ ಕರ್ನಾಟಕ ರಾಜ್ಯದ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಒಂದು ದಿನಾಂಕ ಕೂಡ ತಿಳಿಸಿರೋದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಒಂದು ನವೆಂಬರ್ ತಿಂಗಳ 9ನೇ ತಾರೀಕು 2025 ತನಕ ಅಪ್ಲಿಕೇಶನ್ ಹಾಕಲಿಕ್ಕೆ, ಅಕ್ಟೋಬರ್ 23ರಿಂದ ಅರ್ಜಿ ಶುರುವಾಗಿದ್ರು, ನವೆಂಬರ್ 9 2025 ಅವಕಾಶನ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ಈ ಸಂದರ್ಭದಲ್ಲಿ ಆಗ್ತಿರುವಂತಹ ಪ್ರಶ್ನೆಗಳು ಬೆಳವಣಿಗೆಗಳಾಗಿದ್ದಾವೆ ಅಂದ್ರೆ ಅಧಿಸೂಚನೆಯಲ್ಲಿ ಮಾಹಿತಿನ ಕೊಟ್ಟಿರುವಂತದ್ದು ಏನಂದ್ರೆ ಅಂದ್ರೆ ಟಿ ಅಧಿಸೂಚನೆ ಬಂತಲ್ಲ ಕರ್ನಾಟಕ ರಾಜ್ಯದ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಒಂದು ಅಧಿಸೂಚನೆಯಲ್ಲಿ ಬಂದಿರುವಂತಹ ಮಾಹಿತಿ ಅರ್ಹತೆ ಅಂತಕ್ಕಂಥದ್ರಲ್ಲಿ ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ಅಂದ್ರೆ ಬಿ.ಎಡ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಕೂಡ ಪೇಪರ್ 1ಗೆ ಅವಕಾಶನ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಡಿ.ಎಡ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಅವಕಾಶ ಇತ್ತು, ಬಟ್ ಆದ್ರೆ ಬಿ.ಎಡ್ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ ಒಂದು ಅವಕಾಶ ಅಂತ ಮಾಹಿತಿನ ಕೊಟ್ಟರು. ಕಳೆದ ವರ್ಷಗಳಲ್ಲಿ ಆ ಥರ ಇದ್ರು ಕೂಡ, ಬಟ್ ಈ ಒಂದು ಕೆಲ ತಿಂಗಳುಗಳ ಹಿಂದೆ ಏನಾಯಿತು ಅಂತಂದ್ರೆ ಸುಪ್ರೀಂ ಕೋರ್ಟ್‌ನ ಆದೇಶದ ಪ್ರಕಾರದಲ್ಲಿ ಬಿ.ಎಡ್ ಮಾಡಿದಂಥವರಿಗೆ ಅಥವಾ ಈ ಒಂದು ವಿದ್ಯಾರ್ಥಿಗಳೇನಿದೆಲ್ಲ ಅಂದ್ರೆ 1ರಿಂದ 5ನೇ ತರಗತಿ ಮಕ್ಕಳಿಗೆ ಪಾಠ ಅಥವಾ ಬೋಧನೆ ಮಾಡಬೇಕಾದ್ರೆ ಡಿ.ಎಡ್ ಅಭ್ಯರ್ಥಿಗಳಿಗೆ ಅವಕಾಶನ ಕೊಟ್ಟರು. ಯಾಕಂದ್ರೆ ಅವರು ಹೆಚ್ಚಿಗೆ ಒಂದು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಿರ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಆದೇಶ ಇತರ ಎಲ್ಲ ಪ್ರಕಟ ಆಯಿತು. ನಾನು ಅದನ್ನ ಎಕ್ಸ್‌ಪ್ಲೇನ್ ಮಾಡಕ್ಕೆ ಹೋಗಲ್ಲ ಬ್ರೀಫ್ ಆಗಿ. ಈಗ ಅಭ್ಯರ್ಥಿಗಳಿಗೆ ಇಲ್ಲಿ ಬಿ.ಎಡ್ ಮಾಡಿದಂಥವ್ರಿಗೂ ಕೂಡ ಒಂದು ನೋಟಿಫಿಕೇಶನ್ ಅವಕಾಶ ಕೊಟ್ಟಿದ್ರು, ಬಟ್ ಸುಪ್ರೀಂ ಕೋರ್ಟ್‌ನ ಮಾಹಿತಿ ಪ್ರಕಾರದಲ್ಲಿ ಡಿ.ಎಡ್ ಆಗಿರಬೇಕು ಅಂತಿತ್ತು ಪೇಪರ್ 1 ಅನ್ನ ಬರೆಯಕ್ಕೆ. ಪೇಪರ್ 1 ಅಂದ್ರೆ 1ರಿಂದ 5ನೇ ತರಗತಿ ಆಗಿರುತ್ತೆ, ನಂತರದಲ್ಲಿ ಪೇಪರ್ 2 ಅಂದ್ರೆ 6ರಿಂದ 8ನೇ ತರಗತಿ ಆಗಿರುತ್ತೆ. ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನಾಗಿದೆ ಅಂದ್ರೆ ಇಲಾಖೆ ಕಡೆಯಿಂದ ಸೊ ಒಂದು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಆಗಿರಬಹುದು, ಇಲಾಖೆ ಅಧಿಕಾರಿಗಳ ಕಡೆಯಿಂದ ಕೊಡ್ತಿರುವಂತ ಮಾಹಿತಿ ಏನಾಗಿದೆ ಅಂತಂದ್ರೆ ಸೊ ಅವಕಾಶ ಕೊಡ್ತಾರಾ ಇಲ್ವಾ ಏನು ಎತ್ತ ಅಂತಕ್ಕಂಥ ಒಂದು ಪ್ರಶ್ನೆಗಳನ್ನ ಅವರು ಕೇಳಿದ್ರೆ, ಯಾಕೆ ನೋಟಿಫಿಕೇಶನ್ ಆ ಥರ ಆಗಿತ್ತು. ಈಗ ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ನಮಗೆ ಅವಕಾಶ ಬರ್ತಿಲ್ಲ ಅಲ್ಲಿ, ಸೊ ವೆಬ್ಸೈಟ್ ಅಲ್ಲಿ ಈ ತರ ಬರ್ತಿದಾವೆ, ಸೊ ಆಸ್ ಪರ್ ದ ನೋಟಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಬಟ್ ನೋಟಿಫಿಕೇಶನ್ ನೋಡಿದ್ರೆ ಅವಕಾಶ ಇದೆ ಅಂತಾನೆ ಕೊಟ್ಟಿದ್ದಾರೆ. ಇವಾಗ ಏನಾಗ್ತಿದೆ ಅಂತ, ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಕೆಲವರು ಅಪ್ಲಿಕೇಶನ್ ಆಗ್ತಿರುವಂತದ್ದಾಗಿರುತ್ತೆ, ಒಂದೇ ಪೇಪರ್ ಬರೆಯೋಣ ಸಾಕಾಗಿದೆ. ಇನ್ನು ಕೆಲವರು ವೆಯ್ಟ್ ಕೂಡ ಮಾಡ್ತಿರೋದಾಗಿರುತ್ತೆ. ಸೊ ವೆಯ್ಟ್ ಮಾಡಿ ಅಂತ ಹೇಳ್ಬೋದಾಗಿರುತ್ತೆ ಕೆಲವೊಂದು ದಿನಗಳ ತನಕ ಕೂಡ. ಯಾಕಂದ್ರೆ ನವೆಂಬರ್ 9 ಇದೆ, ಬಟ್ ಕೊನೆ ದಿನಾಂಕದವರೆಗೂ ಅಂತೂ ವೆಯ್ಟ್ ಮಾಡಿದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡಬಹುದಾಗಿರುತ್ತೆ. ಆದ್ರೆ ಇಲಾಖೆ ಕೊಟ್ಟಿರುವಂತ ಮಾಹಿತಿಯನ್ನು ಇಲಾಖೆ ಅಧಿಕಾರಿಗಳು ಅಂದರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇವಾಗ ಆಸ್ ಪರ್ ದ ನೋಟಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪೇಪರ್ 1ಗೆ ಬಿ.ಎಡ್ ಮಾಡಿದವರಿಗೆ ಅವಕಾಶ ಸಿಗ್ತಾ ಇಲ್ಲ ವೆಬ್ಸೈಟ್‌ನ ಪ್ರಕಾರದಲ್ಲಿ, ಬಟ್ ನೋಟಿಫಿಕೇಶನ್ ಪ್ರಕಾರದಲ್ಲಿ ಆ ಥರ ಇದೆ. ಏನಿದು ಅಂತ ಕೇಳಿದಂಥ ಪಕ್ಷದಲ್ಲಿ ಇಲಾಖೆ ಕಡೆಯಿಂದ ಅಧಿಕಾರಿಗಳ ಕಡೆಯಿಂದ ಈಗ ಲಭ್ಯ ಆಗ್ತಿರುವಂಥ ಮಾಹಿತಿಗಳು ಏನಾಗಿದೆ ಅದು ಚರ್ಚೆಯಲ್ಲಿದೆ. ಆ ವಿಷಯ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಚರ್ಚೆಯಲ್ಲಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕಾನ್ವೊಕೇಷನ್‌ಗಳು ಆಗ್ತಿದಾವೆ, ಅಂದ್ರೆ ಮಾತುಕತೆಗಳು ನಡೀತಿದಾವೆ ಅಂತ ಅಧಿಕಾರಿಗಳು ತಿಳಿಸ್ತಿರುವಂಥ ಮಾಹಿತಿ ಆಗಿರುತ್ತೆ. ಸೊ ಒಂದು ನೀವು ಸಹಾಯವಾಣಿಗಳು ಕೂಡ ಕಾಲ್ ಮಾಡೋದ್ರ ಮುಖಾಂತರ ಕೂಡ ಮಾಹಿತಿನ ಪಡ್ಕೊಂಡಾಗ ಸೊ ಅಲ್ಲಿ ಕೂಡ ಸಿಗ್ತಿರುವಂಥ ಮಾಹಿತಿ ಏನಂದ್ರೆ ಚರ್ಚೆಯಲ್ಲಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಿರೋದಾಗಿರುತ್ತೆ ಇಲಾಖೆ ಅಧಿಕಾರಿಗಳ ಕಡೆಯಿಂದ. ಸೊ ಅವ್ರು ಹೇಳ್ತಿರೋದೇನಂದ್ರೆ ಸೊ ಅವಕಾಶ ಅಂತಕ್ಕಂಥದ್ದು ತರ ನೋಟಿಫಿಕೇಶನ್ ಮತ್ತೆ ವೆಬ್ಸೈಟ್‌ಗೆ ಸಂಬಂಧಪಟ್ಟಂತೆ ಆ ಒಂದು ವಿಷಯ ಏನಿದೆಯಲ್ಲ ಚೇಂಜಸ್ ಮತ್ತೊಂದು ಅಥವಾ ಅವಕಾಶ ಕೊಡಬೇಕಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಚರ್ಚೆಗಳು ನಡೀತಿದೆ ಅನ್ನೋ ರೀತಿಯಲ್ಲಿ ಅವ್ರು ತಿಳಿಸಿರುವಂತದ್ದಾಗಿರುತ್ತೆ. ಸೊ ಆ ಕಾರಣಕ್ಕೆ ಒಂದು ಗುಡ್ ನ್ಯೂಸ್ ರೀತಿನೂ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ಒಂದು ಚರ್ಚೆ ನಡೀತಿದೆ ಹಾಗೆ ಹೀಗೆ ಅಂತಂದಾಗ ಏನಾರ ಆಗ್ಬೋದಾ ಬದಲಾವಣೆಗಳು, ಯಾಕಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಸೊ ಏನಾಗ್ತಿದೆ ಅಷ್ಟೇ ವೆಬ್ಸೈಟ್ ಅಲ್ಲಿ ಏನ್ ಮಾಡುತ್ತೆ ಅದೇ ಫೈನಲ್ ಅಂತ ಅವ್ರು ಮೆನ್ಷನ್ ಮಾಡ್ತಾ ಇಲ್ಲ. ಸೊ ನೋಟಿಫಿಕೇಶನ್ ಅಲ್ಲಿ ಮಿಸ್ ಆಗಿದೆ ಹಾಗೆ ಅಂತ ಅವ್ರು ಏನು ಮೆನ್ಷನ್ ಮಾಡಿಲ್ಲ. ಸೊ ಆ ಕಾರಣಕ್ಕೆ ಅದು ಚರ್ಚೆಯಲ್ಲಿದೆ ಅಂತ ಇರೋದ್ರಿಂದ ಯಾವುದಾದ್ರೂ ಅಧಿಸೂಚನೆಗಳು ಅಥವಾ ಹೊಸದಾಗಿ ಏನಾದರೂ ಪ್ರಕಟಣೆಗಳು ಹೊರಡಿಸುವಂತ ಸಾಧ್ಯತೆಗಳನ್ನ ಸದ್ಯಕ್ಕೆ ನಾವು ನಿರೀಕ್ಷೆ ಮಾಡಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಕಾದ್ ನೋಡ್ಬೇಕಾಗಿರುತ್ತೆ ಏನಾಗುತ್ತೆ ಅಂತ. ಸೊ ಅದು ತುಂಬಾ ಡಿಲೇನು ಮಾಡಕ್ ಹೋಗಬಾರ್ದು ಶಾಲಾ ಶಿಕ್ಷಣ ಇಲಾಖೆ ಅಥವಾ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದವರು. ಯಾಕಂದ್ರೆ ಕೊನೆ ಮೂಮೆಂಟ್ ಅಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಇನ್ನೊಂದು ಮತ್ತೊಂದು ಸರ್ವರ್ ಸಮಸ್ಯೆಗಳು ಎದುರಾಗ್ತಿರುತ್ತೆ. ಆ ಕಾರಣಕ್ಕೆ ಅದೇನು ತಿಳಿಸ್ತಾರೆ ಕಾದ್ ನೋಡ್ಬೇಕಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ನಿಮಗೆ ಕನ್ನಡ ವೇದ ಟ್ಯೂಷನ್ ಮಾಹಿತಿನ ಕೊಡ್ತಾ ಇರ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇರೋದಾಗಿರುತ್ತೆ.